ಇನ್ನು ರಾಮನಗರದಲ್ಲಿ ಗೋಡೆ ಮೇಲೆ ಪಾಕಿಸ್ತಾನ್ ಪರವಾದ ಘೋಷಣೆಗಳು ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿರುವ ಅತಿಯಾದ ಓಲೈಕೆಯಿಂದಲೇ ಹೀಗೆಲ್ಲ ಆಗುತ್ತೆ. ಈ ರೀತಿಯಾಗಿ ಜನ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಧೋರಣೆ ಬಂದಿದೆ. ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಡಬೇಕೋ ಅಲ್ಲಿಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮನ್ನು ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನು ಕಾಪಾಡಬೇಕು, ರಾಜ್ಯವನ್ನು ಕಾಪಾಡಬೇಕು, ಬಡವರನ್ನು ಕಾಪಾಡಬೇಕು. ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು. ಇನ್ನು ರಾಮನಗರದಲ್ಲಿ ಗೋಡೆ ಮೇಲೆ ಪಾಕಿಸ್ತಾನ್ ಪರವಾದ ಘೋಷಣೆಗಳು ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿರುವ ಅತಿಯಾದ ಓಲೈಕೆಯಿಂದಲೇ ಹೀಗೆಲ್ಲ ಆಗುತ್ತೆ. ಈ ರೀತಿಯಾಗಿ ಜನ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಧೋರಣೆ ಬಂದಿದೆ. ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಡಬೇಕೋ ಅಲ್ಲಿಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮನ್ನು ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನು ಕಾಪಾಡಬೇಕು, ರಾಜ್ಯವನ್ನು ಕಾಪಾಡಬೇಕು, ಬಡವರನ್ನು ಕಾಪಾಡಬೇಕು. ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು. ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇನ್ನು ರಾಮನಗರದಲ್ಲಿ ಗೋಡೆ ಮೇಲೆ ಪಾಕಿಸ್ತಾನ್ ಪರವಾದ ಘೋಷಣೆಗಳು ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿರುವ ಅತಿಯಾದ ಓಲೈಕೆಯಿಂದಲೇ ಹೀಗೆಲ್ಲ ಆಗುತ್ತೆ. ಈ ರೀತಿಯಾಗಿ ಜನ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಧೋರಣೆ ಬಂದಿದೆ. ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಡಬೇಕೋ ಅಲ್ಲಿಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮನ್ನು ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನು ಕಾಪಾಡಬೇಕು, ರಾಜ್ಯವನ್ನು ಕಾಪಾಡಬೇಕು, ಬಡವರನ್ನು ಕಾಪಾಡಬೇಕು. ಈ ಬಿಟ್ಟು
ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು. ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇನ್ನು ರಾಮನಗರದಲ್ಲಿ ಗೋಡೆ ಮೇಲೆ ಪಾಕಿಸ್ತಾನ್ ಪರವಾದ ಘೋಷಣೆಗಳು ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿರುವ ಅತಿಯಾದ ಓಲೈಕೆಯಿಂದಲೇ ಹೀಗೆಲ್ಲ ಆಗತ್ತೆ. ಈ ರೀತಿಯಾಗಿ ಜನ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಧೋರಣೆ ಬಂದಿದೆ. ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಡಬೇಕೋ ಅಲ್ಲಿ ಇಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನ ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನ ಕಾಪಾಡಬೇಕು, ರಾಜ್ಯವನ್ನ ಕಾಪಾಡಬೇಕು, ಬಡವರನ್ನ ಕಾಪಾಡಬೇಕು. ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ ವೋಟ್ ಬ್ಯಾಂಕ್ ಅನ್ನ ನಾವು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು. ಈ ರೀತಿಯ ಕೆಟ್ಟ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇನ್ನು ರಾಮನಗರದಲ್ಲಿ ಗೋಡೆ ಮೇಲೆ ಪಾಕಿಸ್ತಾನ್ ಪರವಾದ ಘೋಷಣೆಗಳು ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿರುವ ಅತಿಯಾದ ಓಲೈಕೆಯಿಂದಲೇ ಹೀಗೆಲ್ಲ ಆಗತ್ತೆ. ಈ ರೀತಿಯಾಗಿ ಜನ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ ಪ್ರಾರಂಭ ಮಾಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಧೋರಣೆ ಬಂದಿದೆ. ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಡಬೇಕೋ ಅಲ್ಲಿ ಇಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಇಂಥ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ಈ ಸರ್ಕಾರ ಕೆಲವರ ಓಲೈಕೆಗೆ ನಿಂತ ಮೇಲೆ ಅವರಿಗೆ ತನ್ನದೇ ಆದ ಶಕ್ತಿ ಬಂದಿದೆ. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನ ಬೇರೆಯವರು ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ನಾವು ಏನು ಬೇಕಾದರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿ ಬಂದ ಮೇಲೆ ಇಂಥ ಚಟುವಟಿಕೆಗಳು ಸಹಜವಾಗಿ ನಡೆಯುತ್ತವೆ. ಇದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಸೊಪ್ಪು ಹಾಕೋದಿಲ್ಲ. ಅದನ್ನ ನಮ್ಮ ಅಧಿಕಾರ ಬಂದಾಗ ಯಾರನ್ನ ಎಲ್ಲಿಗೆ ತದಬದಿಗೆ ಇಡಬೇಕು ಅಂತಕ್ಕಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ. ಈ ಸರ್ಕಾರ ಇವತ್ತು ದೇಶವನ್ನ ಕಾಪಾಡಬೇಕು, ರಾಜ್ಯವನ್ನ ಕಾಪಾಡಬೇಕು, ಬಡವರನ್ನ ಕಾಪಾಡಬೇಕು. ಈ ಬಿಟ್ಟು ನಮ್ಮ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಬೇಕು. ಅವರಿಗೆ ಲೂಟಿ ಹೊಡೆದಾದ್ರೂ ಅವರು ಜೋಬು ತುಂಬಿಸ್ಬೇಕು. ಪರಿಶಿಷ್ಟ ಜಾತಿ ವರ್ಗಗಳು ನಾಶವಾದರೂ ಸರಿ, ನಮ್ಮ ಕಾರ್ಯಕರ್ತರು ಸರಿಯಾಗಿರ್ಬೇಕು, ಸರಿ ಇಟ್ಕೋಬೇಕು. ನಾವು ನಮ್ಮ